ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ವರ್ಕಿಗೆ ಬಂದಿದೆ. ಈ ಬ್ಲೌಸ್ ವರ್ಕಿಗೆ ಬಂದಿದೆ ಅಂದರೆ ಅದನ್ನು ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಎರಡು ಕಡೆ ಸೇಮ್ ಬಾರ್ಡ್ರ್ ಬಂದಿದೆ ನೋಡಿರಿ. ಬಟ್ ಅವರು ಹಿಂದ್ಗಡೆ ಬಾರ್ಡ್ರ್ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವ ಥರ ಹಾಕ್ಬೇಕು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬಾರ್ಡ್ರ್ ಬೇಡ ಅಂದರೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಗುತ್ತೆ ಅನ್ನೋ ಟೆನ್ಷನ್ ಇರುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಒಂದು ಪೇಪರ್ ಸ್ಕೆಚ್ ತಗೋಬೇಕು. ಅಂದರೆ ಪೇಪರ್ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಕಟಿಂಗನ್ನೇ ಪೇಪರ್ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆಗುತ್ತೋ ಇಲ್ಲೋ ಅಂತ. ಈ ಥರನೂ ಫ್ರಂಟು ಬ್ಯಾಕು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಏನು ಬೇಕಾಗಲ್ಲ, ಬಟ್ ಇದ್ರೂ ಚೆನ್ನಾಗಿ ಯಾವ ಅಳತೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಲೀವ್ಸ್ ಅಳತೆ ಮಾಡ್ಕೊಂಬಿಡೋಣ ಎಷ್ಟು ಬೇಕಾಗುತ್ತೆ ಅಂತ. ಅವ್ರಿಗೆ ರೆಡಿ ಹತ್ತಿರ್ಬೇಕಂತೆ. ನಾವು ಹೆಂಗೋ ವರ್ಕ್ ಮಾಡಿಕೊಡ್ತೀವಿ, ಹೊಲಿತಾರೆ ಅನ್ನೋ ಇಂಟೆನ್ಷನ್ ಮಾತ್ರ ಹಾಕೋಬೇಡಿ. ಹಾಕೋದಾಗ್ತೀರ ಕರೆಕ್ಟಾಗಿ ಅಳತೆ ತಗೊಂಡು ನೀಟಾಗಿ ಹಾಕ್ರಿ. ಅವಾಗೇನಾಗುತ್ತೆ, ಹೊಲಿಯೋರ್ಗೂ ಪಾಪ ಈಸಿ ಆಗುತ್ತಲ್ವ. ಹಾಗಾಗಿ ನನಗೆ ಸ್ಟಿಚಿಂಗು ಬರುತ್ತೆ, ವರ್ಕು ಬರುತ್ತೆ. ನಾನು ಎಲ್ರಿಗೂ ಸ್ಟಿಚ್ ಮಾಡ್ಕೊಡಲ್ಲ. ಬೇಕು ಅಂದರೆ ಕೆಲವರು ಮಾಡಿಕೊಡ್ರಿ ಕಂಪಲ್ಸರಿ ಅಂತ ಅಂದಾಗ ಮಾತ್ರ ಮಾಡಿಕೊಡ್ತೀನಿ. ಆಲ್ಮೋಸ್ಟ್ ವರ್ಕೇ ಜಾಸ್ತಿ ಮಾಡೋದು. ಇವಾಗ ಈ ಬ್ಲೌಸು ನನಗೆ ಸ್ಟಿಚಿಂಗ್ ಕೊಟ್ಟಿರೋದ್ರಿಂದ ನಾನು ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿರಿ. ಸ್ಲೀವ್ಸಿಗೆ ಬಾರ್ಡ್ರ್ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಯಾಕಂದರೆ ಮತ್ತು ಎರಡೂ ಬಾರ್ಡ್ರ್ಲೆಸ್ ಅಂದರೆ ಚೆನ್ನಾಗಿರಲ್ಲ. ಒಂದು ತೀರೋ ಬಾರ್ಡ್ರೆಲ್ಲ ತೆಗೆದ್ರೆ ಬಟ್ಟೆ ಏನೂ ಉಳ್ಕೊಳ್ಳಲ್ಲ. ಹಾಗಾಗಿ ಬಾರ್ಡ್ರ್ ಇಡಬೇಕಾಗುತ್ತೆ. ಫಸ್ಟ್ ನಾವು ಸ್ಲೀವ್ಸ್ ಅಳತೆ ಸಪ್ರೇಟ್ ಮಾಡ್ಕೊಂಬಿಡೋಣ. ಸ್ಲೀವ್ಸ್ ಅಳತೆ ತಗೊಂಡ್ಬಿಟ್ರೆ ಮಿಕ್ಕಿರೋದು ಎಷ್ಟು ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ 4 ಫೋಲ್ಡ್ ಮಾಡ್ಕೊಂಬಿಡೋಣ ಸ್ಲೀವ್ಸಿಂದು. ಬಟ್ ರಫ್ ಸ್ಕೆಚ್ ಹಾಕ್ತಾಯಿದ್ದೀನಿ ನಾನು, ಹಾಗಾಗಿ ಇಷ್ಟೇ ಕರೆಕ್ಟ್ ಅಳತೆ ಅಂತ ಬೇಕಾಗಲ್ಲ. ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊತೀನಿ. ಅವಾಗೇನಾಗುತ್ತೆ, ತೀರ ಉಳಿದ್ರು ಒಂಚೂರು ಉಳ್ಕೊಂಡ್ರೆ ಏನಾಗೋದಿಲ್ಲ ನೋಡಿರಿ. ಇಲ್ಲಿ 1/2 ಇಂಚು ಮಾರ್ಜಿನಿಗೆ ಬಿಟ್ಟಿರ್ತೀನ. ಇಲ್ಲಿಂದ ರೆಡಿ ಹತ್ತಬೇಕು ಅಂದರು. ರೆಡಿ ಹತ್ತಬೇಕಂದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬೇಕಂದರೆ ಒಂದು ಅರ್ಧ ಇಂಚು ಸಾಕಂದ್ರೂ ನಡೆಯುತ್ತೆ. ಇಲ್ಲ ನಮಗೆ ಕನ್ಫ್ಯೂಸ್ ಆಗುತ್ತೆ, ನಮಗೆ ಜಾಸ್ತಿ ಬೇಕಾಗುತ್ತೆ ಅನ್ನೋರು 1 ಇಂಚು ಅಥವಾ 1.5 ಇಂಚ್ ತಗೊಂಬಿಡ್ರಿ. ಇಲ್ಲಿ ಇಷ್ಟು ಸ್ಲೀವ್ಸಿಗೆ ತೆಗೆದುಬಿಡ್ರಿ. ಇಷ್ಟು ಸ್ಲೀವ್ಸಿಗೆ ಬಿಟ್ಟರೆ ಅಂದರೆ ಅರ್ಧ ಇಂಚು ಪ್ಲಸ್ 1.5 ಇಂಚು ಇದರಲ್ಲಿ ನೀವೇನಾದರೂ ವರ್ಕ್ ಮಾಡ್ಕೋಬೋದು. ಇಷ್ಟು ಬಿಟ್ರೂ ಸಾಕು. ತೀರ ಕನ್ಫ್ಯೂಸ್ ಆಗುತ್ತೆ ನಮಗೆ. ಸಾಲ್ಟೇಜ್ ಆದರೂ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಅಲ್ವಾ. ಇಷ್ಟು ರೈಟಲ್ಲಿ ಬರುತ್ತೆ ನೋಡಿ. ಒಂದ್ಸಲ ನೋಡ್ಕೊಂಬಿಟ್ರೆ 11.5 ಇಂಚು ರೆಡಿ ಹತ್ತಂದರೆ 11.5 ಇಟ್ಟಿದ್ದೀವಿ. ಇದು ಸ್ಲೀವ್ ಸಿಗತ್ತಾ. ಇನ್ನೊಂದು ಆಪೋಸಿಟ್ ಸೈಡ್ ಇರುತ್ತಲ್ಲ ಅದನ್ನ ತೊಗೊಳ್ಳಿ. ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಅವರಿಗೆ ಬಾರ್ಡ್ರ್ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟರಲ್ಲೇ ತಗೋಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ನಾನು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟಿಂದು, ಇದು ಬ್ಯಾಕಿಂದು. ಹಾಗಾಗಿ ಬ್ಯಾಕ್ ಸೈಡಿಂದ ಇಟ್ಬಿಡ್ತೀನಿ ನಾನೀಗ. ನನ್ನ ಪ್ರಕಾರ ಅಳತೆಗಿಂತ ಈ ಥರ ಪೇಪರ್ ಕಟಿಂಗ್ ಇದ್ದರೆ ಏನು ಸ್ವಲ್ಪ ದಪ್ಪ ಇದ್ದರೆ ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕಾಗುತ್ತೆ. ದಪ್ಪ ಇದ್ದು ಅಂದರೆ ಈ ಕಡೆ ಎಕ್ಸ್ಟ್ರಾ 1-2 ಇಂಚ್ ಬಿಟ್ಕೊಳ್ರಿ. ಅಥವಾ ದಪ್ಪ ಕಡಿಮೆ ಇದ್ದಾರೆ ಅಂದರೆ ಇಷ್ಟಕ್ಕೆ ಬಿಡ್ರಿ. ಮೇ ಬಿ ಇವೆಲ್ಲ ಸೇಮ್ ಇರುತ್ತೆ ಒಂಚೂರು ವೇರಿಯೇಷನಲ್ಲಿ. ಬಟ್ ಇದೇ ಅಳತೆಗೆ ನಾವು ಫಿಕ್ಸ್ ಆಗೋಲ್ಲ. ಲೈನಿಂಗ್ ಕ್ಲಾತ್ ಕಟ್ ಮಾಡ್ಕೊಂಡು ಅಳತೆ ಮೇಲೆ ಈ ಬ್ಲೌಸ್ನ ಹೊಲಿತೀವಿ. ಹಾಗಾಗಿ ಬ್ಯಾಕ್ ಮಾತ್ರ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನಾವೇನು ಮಾಡಬೇಕು, ಇದೇ ಒಂದು ಪೇಪರ್ ಕಟಿಂಗ್ ಇದ್ದರೂ ಸಾಕು ನಮಗೆ. ನಾನು ಕೆಳಗಡೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅನ್ನೋ ಇದಕ್ಕೆ ಇಲ್ಲಿಗೆ ಇಟ್ಕೊಂಡಿದ್ದೀನಿ ನೋಡಿರಿ. ಅಂದರೆ 1/4 ಇಂಚ್ ಬಿಟ್ಟಿದ್ದೀನಿ.
ಈಗ ಪೇಪರ್ ಮಾರ್ಕ್ ಮಾಡ್ತಾಯಿದ್ದೀನಿ. ಅವರು ಸ್ವಲ್ಪ ಸೈಡ್ಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡ್ರಿ ಅಂತ ಹೇಳಿದ್ದಾರೆ, ಹಾಗಾಗಿ 1.5 ಇಂಚ್ ತೊಗೊತೀನಿ. ಈಗ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು ಈ ಪಾರ್ಟ್ ಅಲ್ವಾ, ಇಷ್ಟಕ್ಕೆ ಮಾರ್ಕ್ ಮಾಡ್ಕೊತಿದ್ದೀನಿ. ಈಗ ಇದ್ರ ಕೆಲಸ ಮುಗೀತು. ಅಂದಮೇಲೆ ನೆಕ್ಸ್ಟ್ ಇದು ನಾವು ನೆಕ್ ಶೇಪ್ನ ಯಾವ ಥರ ಅವ್ರು ಹೇಳಿರ್ತಾರೋ ಅದೇ ಥರ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದು ಆ್ಯಕ್ಚುಲಿ 8.5 ಇದೆ ಹಿಂದ್ಗಡೆ ರೌಂಡ್ ಅಳತೆ. ಇದು ವರ್ಕ್ ಬ್ಲೌಸಿಗೆ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚ್ ಎಕ್ಸ್ಟ್ರಾ, ಅಂದರೆ ಜಾಸ್ತಿ ಇಟ್ಟರೆ ಡೀಪ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ತೀರಾ ಕಡಿಮೆ ಇದ್ದರೆ ಚೆನ್ನಾಗಿ ಕಾಣಲ್ಲ ವರ್ಕ್ ಬ್ಲೌಸ್ ಮಾತ್ರ. ಅದಕ್ಕೋಸ್ಕರ ನಾನು ಈ ಥರ ಎಕ್ಸ್ಟ್ರಾ ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ, ಇದು 4 ಇಂಚಿದೆ. ಇಲ್ಲಿ 1.5 ಇಂಚ್ ತೆಗೆದ್ರೆ ಇನ್ನು 2.5 ಇಂಚು, ಮೇಲ್ಗಡೆ 2.5 ಇಂಚು, ಕೆಳಗಡೆ 2.5 ಇಂಚು ಮಾರ್ಕ್ ಮಾಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದಾಗ ಇಲ್ಲಿ ಈ ಪಾರ್ಟಲ್ಲಿ ಒಂದು ಅರ್ಧ ಇಂಚು ಒಳಗಡೆ ಹೋಗಿದ್ದೀನಿ. ಅರ್ಧ ಇಂಚು ಒಳಗಡೆ ಹೋದ್ಮೇಲೆ ಅಲ್ಲಿಂದ ಈ ಥರ ಕ್ರಾಸಾಗಿ ಈ ಥರ ರೌಂಡ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾಗ ನಮಗೆ ಈ ಥರ ಶೇಪ್ ಬಂದಿದೆ. ಈ ಥರ ಶೇಪ್ ಬರುತ್ತಲ್ಲ, ಈ ಥರ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಬ್ಲೌಸ್ಗೆ. ಅದಕ್ಕಾಗಿ ಇದೇ ಶೇಪ್ನ ನಾನು ಎಲ್ಲ ಬ್ಲೌಸ್ಗೂ ಹಾಕ್ಕೊಡ್ತೀನಿ. ಬೇರೆ ರೌಂಡ್ ಶೇಪ್ ಅಂದರೆ ಇಲ್ಲ, ಕೆಲವರು ಡಿಸೈನ್ ಹಾಕ್ರಿ ಅಂತಾರಲ್ಲ, ಅಂಥವ್ರು ಬೇರೆ ಕಟಿಂಗ್ ಇರುತ್ತೆ. ಬಟ್ ಇದಕ್ಕಿದೆ ಅಂತ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿರ್ಬೇಕು. ಇಲ್ಲಿ ಹಿಂಗೆ ಕ್ರಾಸಾಗಿ ಹಿಂಗಿರಬಾರ್ದು, ಅಳತೆ ವ್ಯತ್ಯಾಸ ಆಗ್ಬಿಡುತ್ತೆ ನೋಡಿ. ಹಿಂಗೆ ಮೇಲ್ಗಡೆ ಕರೆಕ್ಟಾಗಿ ಹಿಂಗೆ ಕ್ರಾಸ್ ಇರಬಾರ್ದು. ಇದು ಪೇಪರು ಈ ಥರ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ಇಲ್ಲಿ ಮೇಲ್ಗಡೆ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡು ಈ ಥರ ಇವಾಗ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಶೇಪ್ ಬಂತಲ್ವ, ಇದು ಒಂದು ಸೈಡ್ ಆಯಿತು. ಈಗ ಇನ್ನೊಂದು ಸೈಡ್ ಮಾರ್ಕ್ ಮಾಡ್ಬೇಕಾ, ಇದು ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಜಸ್ಟ್ ಇದನ್ನ ಈ ಥರ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಇದೆಲ್ಲಿಗೆ ಬಂದಿದೆಯೋ ಅಲ್ಲಿಗೆ ಈ ಥರ ಸ್ಟ್ರೈಟಾಗಿ ಹಾಕ್ಕೊಂಡು ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಜಸ್ಟ್ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟ್ರೈಟಾಗಿ ಎಳ್ಕೊಂಬಿಡಿ. ಎಳ್ಕೊಂಡು ಇಲ್ಲಿ ಮಾರ್ಕ್ ಕರೆಕ್ಟಾಗಿದೆ ಇಲ್ಲಿ ಇಟ್ಕೊಂಡು ಇಲ್ಲಿ ನೋಡಿ ಕರೆಕ್ಟಾಗಿರ್ಬೇಕಿದು. ಈ ಥರ ಬೇರೆ ಇಟ್ಕೊಂಡು ನಿಧಾನಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ? ಕರೆಕ್ಟ್ ಬಂದಿದೆ. ಈಗ ಬ್ಯಾಕ್ ಶೇಪ್ ಆಯಿತು. ಈಗ ಫ್ರಂಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿರಿ. ಇಲ್ಲಿವರೆಗೂ ಬ್ಯಾಕು, ಇದು ಸ್ಲೀವ್ಸಿಂದು ಇಷ್ಟು ಪ್ಲಸ್ ಇಷ್ಟಿದೆ. ಇವಾಗ
ಫ್ರಂಟ್ ಕಟಿಂಗ್ ಪೇಪರ್ ಇದೆಯಲ್ಲ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಷ್ಟು ಉಳ್ಕೊಳ್ಳುತ್ತೆ, ಕ್ರಾಸ್ ಪಟ್ಟಿಗೂ ಬೇಕಾಗುತ್ತೆ. ಹಾಗಾಗಿ ಬಟ್ಟೆ ನೋಡಿಕೊಂಡು ವೇಸ್ಟ್ ಮಾಡಿಲ್ದಂಗೆ ಅಷ್ಟಷ್ಟು ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಹಿಂಗೆ ಹಾಕಿದರೆ ಮಾರ್ಕ್ ಏನಾಗುತ್ತೆ ಗೊತ್ತಾ, ಲೆಫ್ಟ್ ಸೈಡ್ ಬರುತ್ತೆ, ನಮಗೆ ಬೇಕಾಗಿರೋದು ರೈಟ್ ಸೈಡು. ಹಾಗಾಗಿ ಇದನ್ನ ಉಲ್ಟಾ ಹಾಕ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೂ ಉಲ್ಟಾ ಹಾಕ್ಕೊಂಡಾಗ ಏನು ಮಾಡ್ಬೇಕಂದ್ರೆ ಈ ಥರ ಬ್ಯಾಕಿಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಬಿಡ್ರಿ, ರಫ್ ಸ್ಕೆಚ್ ಹಾಕ್ಕೊಂಬಿಡ್ರಿ. ಈ ಥರ ರಫ್ ಸ್ಕೆಚ್ ಹಾಕ್ಕೊಂಡು ತೆಗೆದ್ಬಿಡ್ರಿ. ಈ ಥರ ಇದು ಬ್ಯಾಕಿಗೆ ಆಯ್ತಲ್ಲ. ಈಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಒಂದೇ ಸಲ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡ್ರಿ. ಟೆನ್ಷನ್ ಇರೋದು ಬೇಡ. ಮಾರ್ಕಲ್ಲೇ ಮೇಯ್ನ್ ಇದೆ. ವರ್ಕ್ ಮಾಡೋದು ಈಸಿ, ಬಟ್ ಮಾರ್ಕ್ ಮಾಡ್ಕೊಳ್ಳೋದಿದೆಯಲ್ವ ಭಾರಿ ಕಷ್ಟ. ಈ ಕಡೆ ಮಾರ್ಕ್ ಮಾಡೋದು ಇದೇನು ಬರುತ್ತೆ, ರೈಟ್ ಸೈಡಿಗೆ ಬರುತ್ತೆ ಇದು ಫ್ರಂಟು. ಇನ್ನು ಸ್ವಲ್ಪ ಇತ್ತಿತ್ತು ತಗೊಂಡ್ರೆ ನಡೆಯುತ್ತೆ, ಯಾಕಂದರೆ ಸೈಡಲ್ಲಿ ಅವ್ರು ಏನು ಹೇಳಿದ್ರು, ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬಿಡ್ರಿ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಗ್ಯಾಪ್ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ತಗೊಂಡ್ರೆ ನಡೀತದೆ. ಎಲ್ಲೂ ಬಟ್ಟೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಉಳಿದ್ರೂ ಏನು ತೊಂದರೆ ಇಲ್ಲ, ಬಟ್ ಕಡಿಮೆ ಮಾತ್ರ ಬೀಳಬಾರ್ದು. ಅದಕ್ಕೋಸ್ಕರ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡ್ರಿ. ಈಗ ಫ್ರಂಟಿಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಬ್ಯಾಕಿಗೆ ಮಾತ್ರ ನಾನು ಎಕ್ಸ್ಟ್ರಾ ಪೇಪರ್ ಕಟ್ ಮಾಡ್ಕೊತೀನಿ, ಇದು ಬ್ಯಾಕ್ ಡಿಸೈನಿಗೆ. ಯಾಕಂದರೆ ಅದು ಲೆಂತು ಜಾಸ್ತಿ ಆಗುತ್ತೆ. ಒಂದು ಇಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ, ಅಂದರೆ ಡೀಪ್ ಈ ಥರ ಒಳಗಡೆ ಹೋಗಿ ಬರೋದ್ರಿಂದ ಪೇಪರ್ ಎಕ್ಸ್ಟ್ರಾ ಮಾಡ್ಕೊತೀನಿ. ಬಟ್ ಫ್ರಂಟಿಗೆ ಮಾತ್ರ ಇದೇ ಕಟಿಂಗೇ ಇರುತ್ತೆ, ಹಾಗಾಗಿ ಇಷ್ಟೇ ಸಾಕು ಅನಿಸುತ್ತೆ. ಅದು ಇಲ್ಲಿವರೆಗೂ ಹಾಕ್ತೀವ, ಹಾಗಾಗಿ ಈ ಶೇಪಲ್ಲಿ ಹಾಕಿದರೆ ಸಾಕು. ಫುಲ್ ಹಾಕಲ್ಲ ಯಾರು, ಫ್ರಂಟ್ ಮಾತ್ರ ಇಷ್ಟಕ್ಕೆ ಹಾಕಿದ್ರು ಸಾಕು ಅನಿಸುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಈ ಸೀರೆದು ಬಾರ್ಡ್ರ್ ಇಲ್ಲಿ ಕವರ್ ಆಗೋದ್ರಿಂದ ಇಷ್ಟು ಹಾಕಿದ್ರು ಸಾಕು ಅನಿಸುತ್ತೆ. ನೋಡಿರಿ, ಈ ಥರ ಮಾರ್ಕ್ ಮಾಡ್ಕೊಳ್ಳೋದು. ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ಥರ ಬಂದಿದೆ ಅಂತ. ಈ ಥರ ಶೇಪ್ ಬರುತ್ತೆ ಬ್ಯಾಕಿಂದು. ಈ ಥರ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಯಾವುದೇ ಟೆನ್ಷನ್ ತಗೊಬಿಟ್ರಿ, ಯೋಚನೆ ಮಾಡಿ ನಿಧಾನಕ್ಕೆ ವರ್ಕು ನೀಟಾಗಿ ಮಾಡ್ಕೊಳ್ಳಿ. ಎಷ್ಟು ಫಿನಿಷಿಂಗ್ ಇರುತ್ತೋ, ನೀಟ್ ಫಿನಿಷಿಂಗ್ ಇರುತ್ತೋ ಅಷ್ಟು ಆರ್ಡ್ರ್ ಬರುತ್ತೆ, ಅಷ್ಟು ಚೆನ್ನಾಗಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸನ ನೀಟಾಗಿ ಮಾಡಿದ್ರೇ ತೃಪ್ತಿ ಅಂತ ನನ್ನ ಪ್ರಕಾರ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಮಾರ್ಕ್ ಮಾಡಿದ್ದು ಕನ್ಫ್ಯೂಸ್ ಆಗಿರ್ಬೋದು, ಅಥವಾ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.